ನೋಡಿ, ರಾಮ ಸೇತುವಿನ ವಿಚಾರ ಬಂದಾಗ ಸುಪ್ರೀಂ ಕೋರ್ಟಿಗೆ ರಾಮ ಸೇತುವಿನ ಬಗ್ಗೆ ಒಂದು ಅಫಿಡವಿಟ್ ಸಲ್ಲಿಸಬೇಕಾದ್ರೆ ರಾಮನ ಅಸ್ತಿತ್ವವನ್ನೇ ಅಲ್ಲಗಳೆದು UPA ಸರ್ಕಾರ ಅಫಿಡವಿಟನ್ನು ಸಲ್ಲಿಸಿತ್ತು. ಇನ್ನು ರಾಮ ಜನ್ಮಭೂಮಿಯ ತೀರ್ಪಿನ ವಿಚಾರ ಬಂದಾಗ ರಾಮ ಒಬ್ಬ ಕಾಲ್ಪನಿಕ ವ್ಯಕ್ತಿ ಅಂತ ರಾಮನ ಅಸ್ತಿತ್ವವನ್ನೇ ಅಲ್ಲಗಳೆದು UPA ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಕೇಂದ್ರ ಸಚಿವರಾಗಿದ್ದಂತಹ ಖ್ಯಾತ ವಕೀಲರಾಗಿರುವಂತಹ ಕಪಿಲ್ ಸಿಬಲ್ ಅವರ ಮುಖಾಂತರ ಸುಪ್ರೀಂ ಕೋರ್ಟ್ ಮುಂದೆ ದಾವೆ ಹೂಡಿಸಿ ರಾಮ ಜನ್ಮಭೂಮಿ ತೀರ್ಪನ್ನೇ ಕೊಡಬಾರ್ದು, ಯಾವ ಒಂದು ಮುಸಲ್ಮಾನ ಸಮುದಾಯಕ್ಕೆ ನೋವಾಗುತ್ತೆ, ದೇಶದಲ್ಲಿ ಗಲಭೆ ಆಗುತ್ತೆ, ರಾಮ ಅನ್ನೋನೊಬ್ಬ ಕಾಲ್ಪನಿಕ ವ್ಯಕ್ತಿ, ಅದಕ್ಕೆ ಯಾವುದೇ ಆಧಾರ ಇಲ್ಲ ಅಂತ ಹೇಳಿಬಿಟ್ಟು ಸುಪ್ರೀಂ ಕೋರ್ಟ್ ಮುಂದೆ ವಾದವನ್ನು ಮಂಡಿಸಿದಂಥ ಕಾಂಗ್ರೆಸ್ನಿಂದ ಇನ್ನೇನನ್ನು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ? ಅವ್ರು ಯಾವತ್ತೂ ರಾಮ ಭಕ್ತರಲ್ಲ ಅನ್ನೋದು ಅವರ ನಡತೆಯಿಂದಲೇ ತೋರಿದ್ದಾರೆ. ಆದರೆ ದುರದೃಷ್ಟವಶಾತ್ ಯಾವ ಗಾಂಧೀಜಿಯನ್ನು ಹೆಸರೇಳ್ಕೊಂಡು ಕಾಂಗ್ರೆಸ್ನವ್ರು ರಾಜಕಾರಣ ಮಾಡ್ತಾರೆ, ಆ ಗಾಂಧೀಜಿಯವರೇ ರಾಮನ ಪರಮ ಭಕ್ತರಾಗಿದ್ದರು. ಈ ದೇಶ ರಾಮರಾಜ್ಯವಾಗಬೇಕು ಅಂತ ಕನಸು ಕಂಡಿದ್ರು. ಆ ಗಾಂಧೀಜಿಯನ್ನು ಇವರು ನೋಟಲ್ಲಿ ಮಾತ್ರ ಪ್ರೀತಿಸ್ತಾರೆ, ರಾಜಕಾರಣಕ್ಕಷ್ಟೇ ಪ್ರೀತಿಸ್ತಾರೆ ಹೊರತು ಗಾಂಧೀಜಿಯವರ ಯಾವ ಆದರ್ಶಗಳನ್ನು ಅವರು ಪಾಲಿಸಲ್ಲ ಅನ್ನೋದು, ಇವರು ರಾಮನ ಅಸ್ತಿತ್ವವನ್ನೇ ಪ್ರಶ್ನಿಸುವಂಥವ್ರು, ರಾಮನನ್ನ ಕಾಲ್ಪನಿಕ ವ್ಯಕ್ತಿ ಅಂತ ಹೇಳುವಂಥವ್ರು, ಇವರು ರಾಮ ಭಕ್ತರಲ್ಲ ಅನ್ನೋದನ್ನು ಈಗ ಅವರು ತೆಗೆದುಕೊಂಡಿರುವಂಥ ನಿರ್ಧಾರದ ಮುಖಾಂತರ ಮತ್ತೊಮ್ಮೆ ಸಾಬೀತು ಮಾಡಿದ್ದಾರೆ.